ಸ್ನೇಹಿತರೆ ನಮಸ್ಕಾರ. ದರ್ಶನ್ ರೇಣುಕಾಸ್ವಾಮಿ ಕೇಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 3 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ಈ ಚಾರ್ಜ್ ಶೀಟ್ ಆದ ನಂತರ ಈಗ ಬೇಲ್ಗೋಸ್ಕರ ಅಪ್ಲಿಕೇಶನ್ ಹಾಕುವಂತ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಜಾಮೀನು ವಿಚಾರವಾಗಿ ಈಗ ಆಲ್ರೆಡಿ 4 ಜನರಿಗೆ ಯಾರು ಈ ಒಂದು ಘಟನೆ ಆಯಿತು ಅದಾದ ನಂತರ ಈ ಟೀಮ್ನಲ್ಲಿ ಸೇರ್ಕೊಂಡಿದ್ರು ಅವ್ರಿಗೆ ಈಗಾಗಲೇ ಕಪ್ಪೆ ಸೇರಿದ ಹಾಗೆ ಉಳಿದಂಥವ್ರಿಗೆ ಈಗ ಬೇಲ್ ಸಿಕ್ಕಿದೆ. ಆದರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡಗೆ ಬೇಲ್ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ಪವಿತ್ರ ಗೌಡ ಈ ಕೇಸ್ನಲ್ಲಿ ಸೇಫ್ ಆಗ್ತಾರಾ ಅನ್ನೋ ಪ್ರಶ್ನೆ ಈಗ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಮೇ ಬಿ ದರ್ಶನ್ ಲಾಕ್ ಆಗಿ ಪವಿತ್ರ ಗೌಡ ಇದರಲ್ಲಿ ಸೇಫ್ ಆಗ್ಬೋದಾ ಅಂತ. ಯಾಕಂದರೆ ನಿನ್ನೆ ಆದಂಥ ವಿಚಾರಣೆಯ ಒಂದಷ್ಟು ವಿಚಾರಗಳು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಏನೇನಾಯಿತು, ಟಾಮಿ ಸೆಬಾಸ್ಟಿಯನ್ ಏನೋ ಪವಿತ್ರ ಗೌಡ ಪರವಾಗಿ ವಕೀಲರಿದ್ದಾರೆ, ಅವರು ನಿನ್ನೆ ಕೋರ್ಟ್ ಮುಂದೆ ಒಂದಷ್ಟು ವಿಚಾರವನ್ನು ತಿಳಿಸ್ತಾ ಹೋದರು. ರೇಣುಕಾಸ್ವಾಮಿ ಕೇಸ್ನಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಿನ್ನೆ ನಡೆಯುತ್ತೆ. ವಿಚಾರಣೆನೀಗ ಮತ್ತೊಮ್ಮೆ ಮುಂದೂಡಿದ್ದಾರೆ, ಹೌದು. ಬಟ್ ನಿನ್ನೆ ಏನೆಲ್ಲ ವಿಚಾರವನ್ನು ಟಾಮಿ ಸೆಬಾಸ್ಟಿಯನ್ ನ್ಯಾಯಾಧೀಶರ ಮುಂದೆ ತಿಳಿಸಿದ್ರು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಸಿಂಪಲ್ ಆಗಿ ವಿಚಾರವನ್ನು ತಿಳಿಸ್ತಾ ಹೋಗ್ತೀವಿ. ಸೊ ನಿನ್ನೆ ಈ ಮೊದಲಿಗೆ ಆಕ್ಷೇಪಣೆಯಲ್ಲಿನ ಅಂಶಗಳನ್ನು ಅವರು ಓದಿದ್ರು. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದೊಯ್ದು ಇತರರೊಂದಿಗೆ ಸೇರಿ ಹಲ್ಲೆ ನಡೆಸಿರುವಂಥ ಆರೋಪ ಇದೆ. ಹಲ್ಲೆಯಿಂದ ರೇಣುಕಾಸ್ವಾಮಿ ಅವರ ಜೀವನ ಅಂತ್ಯ ಆಯಿತು ಅಂತ ಹೇಳಲಾಗಿದೆ ಅಂತ, ಬಹಳ ಕ್ರೂರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. 4 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲಾಗಿದೆ. ಶೆಡ್ ಒಳಗೆ ಏನಾಯಿತು ಅನ್ನೋದ್ರ ಬಗ್ಗೆ 2 ಸಾಕ್ಷಿಗಳು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅಂತ ಪವಿತ್ರ ಮೇಲಿನ ಆರೋಪದ ಔಟ್ಲೈನ್ ಅನ್ನ ಟಾಮಿ ಸೆಬಾಸ್ಟಿಯನ್ ನಿನ್ನೆ ನೀಡಿದ್ರು. ದರ್ಶನ್ ಜೊತೆ ಪವಿತ್ರ ಬಂದು ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಲು ಹೀಗೆಂದು ಸಾಕ್ಷಿ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಕಪಾಳಕ್ಕೆ ಹೊಡೆದಿರೋದನ್ನ ಬಿಟ್ಟರೆ ಬೇರೆ ಯಾವುದೇ ಆರೋಪ ಇಲ್ಲ. ನಂತರ ಆಕೆಯನ್ನ ಮನೆಗೆ ಡ್ರಾಪ್ ಮಾಡಲಾಗಿದೆ. ಆರೋಪ ಪಟ್ಟಿಯಲ್ಲಿ ಪದೇ ಪದೇ ಪವಿತ್ರ ಗೌಡ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಷಡ್ಯಂತ್ರ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. ಮೃತ ರೇಣುಕಾಸ್ವಾಮಿ ಪವಿತ್ರ ಗೌಡ ಇಮೇಜ್ಗೆ ಧಕ್ಕೆ ತಂದಿದ್ದ, ಹೀಗಾಗಿ ಆಕೆಗೆ ಆತನನ್ನ ದೂಷಿಸುವಂತಹ ಎಲ್ಲ ಹಕ್ಕಿದೆ ಅಂತ ಟಾಮಿ ಸೆಬಾಸ್ಟಿಯನ್ ನಿನ್ನೆ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಆಕೆ ರೇಣುಕಾಸ್ವಾಮಿ ಮಾಡಿರುವಂಥ ಕೃತ್ಯವನ್ನ ದರ್ಶನ್ ಮತ್ತು ಪವನ್ಗೆ ಹೇಳಿದ್ದಾಳೆ. ಆಕೆ ಈ ಥರ ಹೇಳೋದ್ರಲ್ಲಿ ತಪ್ಪೇನಿದೆ? ಯಾರೊಬ್ರು ಮೆಸೇಜ್ ಮಾಡಿದ್ದಾರೆ, ನನ್ನ ವಿರುದ್ಧ ಒಂದಷ್ಟು ನನಗೆ ಸಹಿಸೋಕ್ಕಾಗ್ತಿಲ್ಲ, ಎಂಬಾರೆಸ್ಮೆಂಟ್ ಆಗ್ತಿದೆ ಅಂದಾಗ ಪವನ್ಗೆ ದರ್ಶನ್ಗೆ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಕಪಾಳಕ್ಕೆ ಹೊಡೆದನ್ನು ಬಿಟ್ಟರೆ ಪವಿತ್ರ ಗೌಡ ಅವರದ್ದು ಈ ಪ್ರಕರಣದಲ್ಲಿ ಬೇರೆ ಪಾತ್ರ ಇಲ್ಲ. ಪವಿತ್ರ ಗೌಡ ಮಾಸ್ಟರ್ ಮೈಂಡ್ ಅಂತ ಹೇಳೋದು ಸರಿಯಲ್ಲ. ತನಗಾಗಿರುವಂತಹ ಶೋಷಣೆಯ ಬಗ್ಗೆ ದರ್ಶನ್ಗೆ ಹೇಳಿದಾಳೆ, ಹಾಗೆ ಪವನ್ಗೆ ಹೇಳಿದಾಳೆ ಅಂತ. ಈ ಒಂದು ಘಟನೆಯಲ್ಲಿ ಏನು ಪ್ರಾಣ ಹೋಗೋದಕ್ಕೆ ಆಕೆಯ ಯಾವುದೇ ಪಾತ್ರ ಇಲ್ಲ. ಅವನನ್ನು ಮುಗಿಸುವಂತ ಉದ್ದೇಶ ಕೂಡ ಆಕೆಗೆ ಇತ್ತು ಅಂತ ಹೇಳಕ್ಕಾಗಲ್ಲ. ಹೀಗಾಗಿ ಪವಿತ್ರಗೆ ಜಾಮೀನು ಕೊಡಬೇಕು ಅಂತ ಟಾಮಿ ಸೆಬಾಸ್ಟಿಯನ್ ನ್ಯಾಯಾಧೀಶರ ಮುಂದೆ ವಾದ ಮಂಡಿಸಿದ್ರು. ಇದೇ ರೇಣುಕಾಸ್ವಾಮಿ ಪ್ರಕರಣದ 8ನೇ ಆರೋಪಿ ರವಿ ಅಲಿಯಾಸ್ ರವಿಶಂಕರ್, ಆತನ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಿತು. ರವಿಶಂಕರ್ ಪರ ವಾದಿಸಿದಂಥ ವಕೀಲ ರಂಗನಾಥ್ ರೆಡ್ಡಿ ರೇಣುಕಾಸ್ವಾಮಿ ಅಪಹರಣ ಹಾಗೇನೆ ಆತನ ಮುಗಿಸೋದ್ರಲ್ಲಿ, ಆತನ ಪ್ರಾಣ ಹೋಗಿದ್ರಲ್ಲಿ ರವಿಶಂಕರ್ ಪಾತ್ರ ಇಲ್ಲ, ಕಾರು ಬಾಡಿಗೆಗೆ ತೆಗೆದುಕೊಂಡಿದ್ದು ಬಿಟ್ಟರೆ ಘಟನೆ ಬಗ್ಗೆ ಆತನಿಗೆ ಏನೂ ಗೊತ್ತಿಲ್ಲ ಅನ್ನೋದು ಅವರು ಮಾಡಿದಂತಹ ವಾದ. ಆದ್ರೆ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಅಂತಂದ್ರೆ ಎಲ್ಲೋ ಪವಿತ್ರ ಗೌಡ ಅವ್ರನ್ನ ಮಾತ್ರ ಸೇಫ್ ಮಾಡುವಂಥ ಪ್ರಯತ್ನ ಸಹಜವಾಗಿ ಅವ್ರ ವಕೀಲರು ಮಾಡಲೇಬೇಕು. ಅವ್ರ ಕ್ಲೈಂಟ್ ಆಗಿರುವಂಥ ಕಾರಣ ಅವರ ಜವಾಬ್ದಾರಿ ಅದು. ಬಟ್ ಇಲ್ಲಿ ಕೇಸ್ನಲ್ಲಿ ಪವಿತ್ರ ಗೌಡ ಸೇಫ್ ಆಗಿ ದರ್ಶನ್ ಲಾಕ್ ಆಗ್ತಾರ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದ್ರೆ ದರ್ಶನ್ ಈ ರೇಣುಕಾಸ್ವಾಮಿಗೆ ಒದ್ದಿದ್ದಾರೆ, ಜೊತೆ ರಕ್ತ ಕಲೆ ಅವರ ಪ್ಯಾಂಟ್ನಲ್ಲಿತ್ತು. ಇಂಥ ಒಂದಷ್ಟು ವಿಚಾರಗಳಿರೋದ್ರಿಂದ ಎಲ್ಲೊಂದು ಕಡೆ ಈ ಕೇಸ್ನ ಮೂಲ ಯಾರು ಮೆಸೇಜ್ ಮಾಡಿದ್ದು, ಯಾರಿಗೆ ಎಲ್ಲಿಂದ ಇದು ಶುರುವಾಯಿತು, ಆ ವ್ಯಕ್ತಿಯೇ ಸೇಫ್ ಆಗಿ ಯಾರು ಪ್ರವೋಕ್ ಆಗಿ ಇದನ್ನೆಲ್ಲ ಮಾಡೋಕೆ ಹೊರಟ್ರಲ್ಲ, ಸೊ ಅವರು ಈಗ ಲಾಕ್ ಆಗ್ತಾರಾ ಅನ್ನೋ ರೀತಿ ಆಗಿದೆ. ಲೈಫಲ್ಲಿ ಹೇಗೆ ಯಾರಿಗೂ ಏನೋ ಮಾಡೋಕೆ ಹೋಗಿ ನಾವು ತಗ್ಲಾಕೊಳ್ತೀವಿ ಅಂತ ಹೇಳ್ತೀವಲ್ಲ, ಮೇ ಬಿ ಅದು ದರ್ಶನ್ ಕೇಸಲ್ಲಿ ಕಂಡು ಬರ್ತಾ ಇದೆ. ಸೊ ನೀವೇನಂತೀರಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ದರ್ಶನ್ ಇದರಲ್ಲಿ ಪಾಲ್ಗೊಂಡಿಲ್ಲ ಅಂತ ಅವರ ವಕೀಲರು ಹೇಗೆ ಸೋಮವಾರ ವಿಚಾರಣೆ ಆಗುವಾಗ ವಾದ ಮಂಡನೆ ಮಾಡ್ತಾರೆ, ಯಾವೆಲ್ಲ ಪೂರಕ ಸಾಕ್ಷ್ಯಗಳನ್ನು ಒದಗಿಸ್ತಾರೆ, ಕಾದು ನೋಡಬೇಕು. ಬಟ್ ಪವಿತ್ರ ಗೌಡ ಈ ಕೇಸ್ನಲ್ಲಿ ಸೇಫ್ ಆಗಬಹುದಾ ಅನ್ನೋ ರೀತಿಯಾದಂಥ ಸೂಚನೆಗಳು ಕಂಡು ಬರ್ತಾ ಇರೋದಂತೂ ಸ್ಪಷ್ಟ. ನಮಸ್ಕಾರ.